ಮಳೆ ಗಾಳಿಗೆ ಮನೆ ಮೇಲೆ ಮರ ಬಿದ್ದ ಪರಿಣಾಮ ಶೀಟ್ ಮುರಿದು ಮನೆಯಲ್ಲಿದ್ದ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಕುಣಿಗಲ್ ತಾಲೂಕಿನ ಹುಲಿಯರದುರ್ಗ ಬಳಿಯ ಡಿ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಗಾಯಾಳು ವರಲಕ್ಷ್ಮಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನ 4ನೇ ಮೈಲ್ ಕ್ಯಾಂಪ್ ಬಳಿ ಗೊಬ್ಬರ ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ಕೆರೆಗೆ ಬಿದ್ದು ಇಬ್ಬರು ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಕೆರೆಗೆ ಉರುಳಿ ಬಿದ್ದಿದ್ದು, ಇಬ್ಬರು ಮೇಲೆ ಬರಲಾಗದೆ ಪ್ರಾಣ ಬಿಟ್ಟಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಸಿಂಧನೂರು ಗ್ರಾಮೀಣ ಪೊಲೀಸರು ಹಾಗೂ ಸ್ಥಳೀಯರು ಮೃತ ದೇಹಗಳನ್ನು ಮೇಲಕ್ಕೆತ್ತಿದ್ದಾರೆ. ಉಡುಪಿ ಜಿಲ್ಲೆಯ ವಿವಿಧೆಡೆ ಶನಿವಾರ ರಾತ್ರಿ ಏಕಾಏಕಿ ಮಳೆ ಸುರಿಯುವ ಮಳೆಯಲ್ಲೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ರಥೋತ್ಸವ ನಡೆದಿದೆ. ಅಕಾಲಿಕ ಮಳೆಯಿಂದ ಅನೇಕ ಕಡೆ ನಡೀತಾ ಇದ್ದ ನೇಮೋತ್ಸವಗಳು, ಧಾರ್ಮಿಕ ಆಚರಣೆಗಳಿಗೂ ಅಡ್ಡಿಯಾಗಿತ್ತು. ಪ್ರತಿದಿನ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಉತ್ಸವ ನಡೆಯೋದು ಸಂಪ್ರದಾಯ. ಮಳೆಯನ್ನು ಲೆಕ್ಕಿಸದೆ ಚಿನ್ನದ ರಥೋತ್ಸವ ನಡೆಸಿರುವ ವಿಡಿಯೋ ಸದ್ಯ ವೈರಲ್ ಆಗಿದೆ. ಭಕ್ತರು ಸುರಿಯುವ ಮಳೆಯಲ್ಲೇ ರಥವನ್ನ ಎಳೆದಿದ್ದಾರೆ. ಪರ್ಯಾಯ ಶ್ರೀಗಳು ಕೂಡ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆ ನಂತರ ಬಿಡುವು ನೀಡಿದೆ. ಬೆಂಗಳೂರಿಗೆ ಹಾಂಗ್ಕಾಂಗ್, ಕೌಲಾಲಂಪುರ್, ಸಿಂಗಾಪುರದಿಂದ ನಕಲಿ ಸಿಗರೆಟ್ ಆಮದು ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದ ಅಪ್ಪ ಮಗ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಮೂಲದ ಅಬ್ದುಲ್ ಬಶೀದ್, ಆತನ ಮಗ ಮೊಹಮ್ಮದ್ ಆಶಿಕ್ ಜೊತೆಗೆ ಮೊಹಮ್ಮದ್ ಅನ್ವರ್, ಮೊಹಮ್ಮದ್ ಅನ್ಸಾರಿ, ಗುಲಾಂ ಹುಸೇನ್ ಖಾನ್ನನ್ನ ಬಂಧಿಸಲಾಗಿದೆ. 50 ಲಕ್ಷ ಮೌಲ್ಯದ 2 ಲಕ್ಷ ಅಕ್ರಮ ಸಿಗರೆಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 2.5 ರೂಪಾಯಿಗೆ ಖರೀದಿ ಮಾಡಿದ್ದ ನಕಲಿ ಸಿಗರೇಟ್ಗಳನ್ನು ಬೆಂಗಳೂರಲ್ಲಿ 16 ರೂಪಾಯಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ನಕಲಿ ಸಿಗರೇಟ್ ಜಾಲದ ಬಗ್ಗೆ ಏರ್ಪೋರ್ಟ್ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಏರ್ಪೋರ್ಟ್ನಲ್ಲಿ 5ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.